ನೀವೆಲ್ಲೇ ಹೋದ್ರೂ ನಮ್ಮ ನೆಟ್ವರ್ಕ್ ನಿಮ್ಮನ್ನ ಹಿಂಬಾಲಿಸುತ್ತದೆ. ಈ ವಾಕ್ಯದೊಂದಿಗಿರುವ ಚಿತ್ರದ ಒಬ್ಬ ಮುಗ್ಧ ಬಾಲಕನ ಹಿಂದೆ ಒಂದು ದಡೂತಿ ನಾಯಿಮರಿ. ನಾವೆಲ್ಲ ಈ ಆಕರ್ಷಕ ಜಾಹೀರಾತನ್ನ ಗಮನಿಸಿದ್ದೇವೆ, ಮುಗುಳ್ನಕ್ಕಿದ್ದೇವೆ. ಇದು ಸುವಿಖ್ಯಾತ ಸೆಲ್ ಫೋನ್ ಕಂಪನಿ ಹಚ್ನ ಜಾಹೀರಾತು. ಸಹಸ್ರಾರು ಕೋಟಿ ರೂಪಾಯಿಗಳಷ್ಟು ವ್ಯವಹಾರ ನಡೆಸುವ ಇದರ ಮೂಲ ಸಂಸ್ಥೆಯ ಸ್ಥಾಪಕರು ಹಾಂಗ್ಕಾಂಗ್ನ ಲೀ ಕಾಶಿಂಗ್. ಇವತ್ತಿನ ಕತೆ ಲೀ ಕಾಶಿಂಗ್ ಅವರದ್ದು. ಕೇಳ್ಕೊಬನ್ನಿ ಅವಿಭಾಜಿತ ಪಾಡ್ಕಾಸ್ಟ್ ನಲ್ಲಿ. ನಾನು ಸಂಕೇತ್ ಭಟ್. ಅವರು ಜಗತ್ತಿನಲ್ಲೇ ಅತ್ಯಂತ ಶ್ರೀಮಂತ ಚೈನೀಯ ವ್ಯಕ್ತಿ. ಇದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರೆ ಗೊತ್ತಿರದ ವಿಷಯವೇನೆಂದ್ರೆ, ಅವರು ಚೀನಾದ ಒಬ್ಬ ಬಡ ಶಾಲಾ ಮಾಸ್ತರರ ಮಗ. ಹರಕು ಬಟ್ಟೆಯಿಟ್ಟು ಹಾಂಗ್ಕಾಂಗ್ಗೆ ಬಂದ ಅವರು ಇಂದು ವಿಶ್ವದ ಅತಿ ಹೆಚ್ಚು ಶ್ರೀಮಂತರ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ. ಅದಕ್ಕೆ ಅವರ ಛಲ, ಶ್ರಮ, ಸಮಯ ಪ್ರಜ್ಞೆ ಮತ್ತು ಅಗಾಧ ಬುದ್ಧಿವಂತಿಕೆಯೇ ಕಾರಣ. 1940ರಲ್ಲಿ ಚೀನಾ ದೇಶವನ್ನ ಅಂತರ್ಯುದ್ಧಗಳು ಮತ್ತು ಬಡತನ ಕಾಡ್ತಾ ಇದ್ವು. ಅದರಿಂದ ಪಾರಾಗಲು ಒಬ್ಬ ಶಾಲಾ ಮಾಸ್ತರ್ ಸಂಸಾರ ಸಮೇತ ಚೀನಾ ತೊರೆದು ಹಾಂಗ್ಕಾಂಗ್ಗೆ ಬರಿಗೈಯಲ್ಲಿ ಬಂದ್ರು. ತಮ್ಮ ದೂರದ ನೆಂಟರ ಮನೆ ಸೇರಿದ್ರು. ಆ ನೆಂಟ ಎಷ್ಟು ಶ್ರೀಮಂತನೋ ಅಷ್ಟು ದುರಹಂಕಾರಿ. ಆಗ ಮಾಸ್ತರ್ ಹಿರಿಯ ಮಗ ಲೀ ಕಾಶಿಂಗ್ಗೆ 12 ವರ್ಷ. ನೆಂಟರು ತಮ್ಮತ್ತ ತೋರುತ್ತಿದ್ದ ತಿರಸ್ಕಾರವನ್ನ ಕಂಡ ಲೀ ತಾನು ಮುಂದೊಂದು ದಿನ ಆತನಿಗಿಂತ ಶ್ರೀಮಂತನಾಗ್ತೇನೆ ಎಂದು ಛಲ ತೊಟ್ಟ. 2 ವರ್ಷಗಳಲ್ಲಿ ತಂದೆ ತೀರಿಕೊಂಡಾಗ ಲೀ ಸಂಸಾರದ ಜವಾಬ್ದಾರಿ ಹೊರಬೇಕಾಯ್ತು. ಹಂಗಿನರ ಮನೆಗಿಂತ ಅಂಗಣದ ಗುಡಿ ಲೇಸೆಂದು ಭಾವಿಸಿದ್ರು. ನೆಂಟರ ಮನೆ ತೊರೆದು ಸಣ್ಣ ಮನೆಯನ್ನ ಮಾಡಿದ್ರು. 14ನೆಯ ವಯಸ್ಸಿಗೆ ಪ್ಲಾಸ್ಟಿಕ್ ಕಾರ್ಖಾನೆಯಲ್ಲಿ ದಿನಕ್ಕೆ 8 ಗಂಟೆಗಳ ಪಾಳಿಯಲ್ಲಿ ಕೂಲಿ ಕೆಲಸ. ಕೆಲವೇ ತಿಂಗಳಲ್ಲಿ ಅವರ ಸಂಬಳ 2 ಯಾಕಂದ್ರೆ ಅವರು ದಿನಕ್ಕೆ 16 ಗಂಟೆಗಳು ದುಡಿತಾ ಇದ್ರು. ಕುಟುಂಬ ನಿರ್ವಹಣೆಗೆ ಅವರಿಗೆ ಒಂದು ಪಾಳಿಯ ಕೆಲಸದ ಸಂಬಳ ಸಾಕಾಗ್ತಾ ಇರಲಿಲ್ಲ. ಕೆಲವೇ ವರ್ಷಗಳಲ್ಲಿ ಪ್ಲಾಸ್ಟಿಕ್ ಉದ್ಯಮದ ಆಂತರ್ಯಗಳನ್ನು ಕಲ್ತರು. ಬರುತ್ತಿದ್ದ ಸಂಬಳದಲ್ಲಿ ಸಂಸಾರವನ್ನ ಸಾಕಿ ಸ್ವಲ್ಪ ಉಳಿತಾಯವನ್ನ ಮಾಡಿದ್ರು. ತಾವೇ ಒಂದು ಸಣ್ಣ ಪ್ಲಾಸ್ಟಿಕ್ ಫ್ಯಾಕ್ಟರಿಯನ್ನ ತೆಗೆದ್ರು. ಆಗ ಹಾಂಗ್ಕಾಂಗ್ ನಗರ ಬಹಳ ವೇಗವಾಗಿ ಬೆಳೀತಾ ಇತ್ತು. ಲೀ ಅವರು ಜಮೀನು ಅಭಿವೃದ್ಧಿಯ ವ್ಯವಹಾರವನ್ನ ಪ್ರಾರಂಭಿಸಿದ್ರು. ಗಗನಚುಂಬಿ ಕಟ್ಟಡಗಳ ನಿರ್ಮಾಣದಲ್ಲಿ ಅಪಾರ ಯಶಸ್ಸನ್ನು ಗಳಿಸಿದ್ರು. ಸರಿಯಾದ ಸಮಯಕ್ಕೆ ಸರಿಯಾದ ತೀರ್ಮಾನ ತೆಗೆದುಕೊಳ್ಳುವ ಚಾಕಚಕ್ಯತೆ ಬೆಳೆಸಿಕೊಂಡ್ರು. ನಿಧಾನವಾಗಿ ಬೃಹತ್ ವ್ಯಾಪಾರ ಮಳಿಗೆಗಳು, ವಿದ್ಯುತ್ ಉತ್ಪಾದನೆ, ಹಡಗುಗಳು ಮುಂತಾದ ವ್ಯವಹಾರಗಳಲ್ಲಿ ಹೇರಳ ಹಣ ಗಳಿಸಿದ್ರು. ಹಚಿಸನ್ ಟೆಲಿಫೋನ್ ಕಂಪನಿಯನ್ನ ಖರೀದಿಸಿದ್ರು. ಇಂದು ಅವರ ವ್ಯವಹಾರ ವಿಶ್ವದ 40 ದೇಶಗಳಲ್ಲಿ ಹರಡಿದೆ. ಸುಮಾರು 1,60,000 ಜನರಿಗೆ ಉದ್ಯೋಗವನ್ನ ನೀಡಿದೆ. ಅವರು ಸ್ಥಾಪಿಸಿದ ಲೀ ಕಾಶಿಂಗ್ ಫೌಂಡೇಶನ್ ಇದುವರೆವಿಗೆ 20,000 ಕೋಟಿ ರೂಪಾಯಿಗಳಷ್ಟು ದೇಣಿಗೆಯನ್ನ ವಿದ್ಯೆ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ನೀಡಿದೆ. ಅವರ ಪ್ರಕಾರ ಯಶಸ್ಸಿಗೆ ಅವಶ್ಯಕವಿರುವ ವಿಷಯಗಳಲ್ಲಿ ಮುಖ್ಯವಾದುದು ಮನುಷ್ಯನ ಹೃದಯ ಮತ್ತು ಬುದ್ಧಿಯಲ್ಲೇ ಅಡಗಿವೆ. ನಿಮ್ಮ ಅನಿಸಿಕೆಗಳನ್ನು ನನ್ನ ಬಳಿ ಹಂಚಿಕೊಳ್ಳಿ. ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ. ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕಾಸ್ಟ್. ನಾನು ಸಂಕೇತ್ ಭಟ್. ಧನ್ಯವಾದಗಳು.